ಶ್ರೀಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ. ಶ್ರೀಮದಾನಂದತೀರ್ಥಭಗವತ್ಪಾದಾಚಾರ್ಯಗುರುಭ್ಯೋ ನಮಃ. ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಯೇ ಹೃದ್ಯಾಯ ಶುದ್ಧವಿದ್ಯಾಯ ಮಧ್ವಾಯ ಚ ನಮೋ ನಮಃ. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ. ಶ್ರೀಮತೋ ರಾಘವೇಂದ್ರಸ್ಯ ನಮಾಮಿ ಪದಪಂಕಜೇ ಕಾಮಿತಾಶೇಷಕಲ್ಯಾಣಕಲನಾಕಲ್ಪಪಾದಪೌ. ಅಜ್ಞಾನತಿಮಿರಚ್ಛೇದಂ ಬುದ್ಧಿಸಂಪತ್ಪ್ರದಾಯಕಂ ವಿಜ್ಞಾನವಿಮಲಂ ಶಾಂತಂ ವಿಜಯಾಖ್ಯಗುರುಂ ಭಜೆ. ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ಲಕ್ಷ್ಮೀನಾರಾಯಣಂ ನತ್ವಾ ಪೂರ್ಣಬೋಧಾನ್ ಗುರೋನಪಿ ಕುರುಮ ಶ್ರೀಕೃಷ್ಣಗೀತಾಯಾಃ ಭಾಷ್ಯಾಯುಕ್ತಾರ್ಥಸಂಗ್ರಹಂ. ಶ್ರೀ ಗುರುಭ್ಯೋ ನಮಃ. ಆತ್ಮೀಯರೇ, ಗೀತಾವಿರತಿ ಪಾಠಕ್ಕೆ ಸುಸ್ವಾಗತ. ಭಗವದ್ಗೀತೆಯ 16ನೇ ಅಧ್ಯಾಯ. 16ನೇ ಅಧ್ಯಾಯದ ದೈವಾಸುರ ಸಂಪದ್ವಿಭಾಗ ಯೋಗ. ಇದರಲ್ಲಿ ಶ್ರೀಕೃಷ್ಣ ಆರಂಭದಲ್ಲಿ ದೈವಿ ಸಂಪತ್ತುಗಳು ಹಾಗೂ ಆಸುರಿ ಸಂಪತ್ತುಗಳು ಇವುಗಳನ್ನು ನಿರೂಪಿಸಿ ಇವುಗಳ ದುಷ್ಪರಿಣಾಮಗಳೇನು ಎಂಬುದನ್ನು ಹೇಳ್ತಾ, ಯಾರಲ್ಲಿ ಆಸುರಿ ಗುಣಗಳಿರ್ತವೆ ಅಂದರೆ ಯಾರು ಅಸುರ ಸ್ವಭಾವದವರಿರ್ತಾರೋ ಅವರಲ್ಲಿ ಆಸುರಿ ಗುಣಗಳು ಇರ್ತವೆ. ಆ ಆಸುರ ಸ್ವಭಾವದವರು ಹೇಗಿರ್ತಾರೆ, ಅವರು ಏನು ಹೇಳ್ತಾರೆ, ಏನು ಮಾಡ್ತಾರೆ, ಆ ಎಲ್ಲ ವಿಚಾರವನ್ನು ಕೃಷ್ಣ ಇಲ್ಲಿ 8, 9 ಈ ಶ್ಲೋಕಗಳಲ್ಲಿ ಹೇಳ್ತಾ ಇದ್ದಾನೆ. 8ನೇ ಶ್ಲೋಕದ ಅರ್ಥವನ್ನು ನಾವು ನೋಡಿದ್ದೇವೆ. ಆಸುರ ಸ್ವಭಾವದವರು ಸತ್ಯವಾದ ಜಗತ್ತನ್ನು ಅಸತ್ಯ ಅಂತ ಹೇಳ್ತಾರೆ. ಈ ಶ್ರೇಣಿಯಲ್ಲಿ ಬರ್ತಕ್ಕಂಥವ್ರು ಯಾರ್ಯಾರು? ಇವತ್ತು ಅನೇಕ ಪಾಶ್ಚಾತ್ಯ ತತ್ವಜ್ಞಾನಿಗಳು, ಬೌದ್ಧರು, ಅದ್ವೈತಿಗಳು, ಕೆಲವು ವ್ಯಾಖ್ಯಾನಕಾರರು, ಇವರು ಈ ಶ್ರೇಣಿಯಲ್ಲಿ ಬರ್ತಾರೆ. ಅದ್ವೈತಿಗೂ ಜಗತ್ತಿನ ಬಗ್ಗೆ ಅಸತ್ಯ ಅಂತ ಶಬ್ದ ಪ್ರಯೋಗಿಸದೇ ಇದ್ದರೂ ಕೂಡ, ಅವರು ಅಸತ್ಯ ಅಂತ ಪ್ರಯೋಗಿಸಿದ್ರೂ ಕೂಡ ಬ್ರಹ್ಮ ಒಂದೇ ಸತ್ಯ ಅಂತ ಹೇಳ್ತಾರೆ. ಬ್ರಹ್ಮ ಒಂದೇ ಸತ್ಯ ಮತ್ತು ಜಗತ್ತು ಅದಕ್ಕಿಂತ ಭಿನ್ನವಾಗಿದೆ. ಈ ಜಗತ್ತೇ ಬೇರೆ, ಬ್ರಹ್ಮನೇ ಬೇರೆ. ಬ್ರಹ್ಮನಲ್ಲಿ ಜಗತ್ತು ತೋರುವುದು ಅಂತ. ಅದರರ್ಥ ಬ್ರಹ್ಮ ಒಂದೇ ಸತ್ಯ, ಉಳಿದೆಲ್ಲೂ ಕೂಡ ಸತ್ಯ ಅಲ್ಲ, ಅಸತ್ಯ ಅಂತ ಹೇಳಿದಾಗೆ ಆಗತ್ತೆ. ಬ್ರಹ್ಮ ಸತ್ಯಂ ಜಗನ್ಮಿಥ್ಯಾ ಅಂತ ಹೇಳ್ತಾರೆ. ಇವು ಆ ದರ್ಶನಗಳಲ್ಲಿ ನಮಗೆ ಕಾಣ್ತಕ್ಕಂತಹ ಶಬ್ದಗಳು. ಈ ಜಗತ್ತಿನ ಬಗ್ಗೆ ಮಿಥ್ಯಾ ಅಂತ ಹೇಳ್ತಾರೆ, ವ್ಯಾವಹಾರಿಕ ಸತ್ಯ ಅಂತ ಹೇಳ್ತಾರೆ. ವ್ಯಾವಹಾರಿಕ ಸತ್ಯ ಅದರ ಅರ್ಥ ಅಸತ್ಯ ಅಂತಲೇ. ಇವರು ಈ ಜಗತ್ತನ್ನು ಎದುರಿಸುವಾಗ ಅವ್ರು ಕೊಡ್ತಕ್ಕಂತಹ ಉದಾಹರಣೆಗಳು, ಶುಕ್ತಿರಚಿತ ಉದಾಹರಣೆ ಕೊಡ್ತಾರೆ. ಮಾಯಾ ಗಂಧರ್ವ ಲೋಕದ ಉದಾಹರಣೆ ಕೊಡ್ತಾರೆ, ಮೃಗಮರೀಚಿಕೆಯ ಉದಾಹರಣೆ ಕೊಡ್ತಾರೆ. ಈ ಉದಾಹರಣೆಗಳನ್ನು
ನಾವು ಅರ್ಥ ಮಾಡಿಕೊಂಡ್ರೆ ಇವೆಲ್ಲ ಅಸತ್ಯವಾಗಿರತಕ್ಕಂಥವುಗಳು. ಹಾಗಾಗಿ ಅಸತ್ಯ ಅಂತ ಹೇಳಲ್ಲ, ವ್ಯಾವಹಾರಿಕ ಸತ್ತ ಅಂತ ಹೇಳ್ತಾರೆ. ಅದಕ್ಕೆ ಉದಾಹರಣೆಯಾಗಿ ಇವುಗಳನ್ನು ಕೊಡ್ತಾರೆ. ವ್ಯಾವಹಾರಿಕ ಸತ್ಯ ಅಂದ್ರೇನು? ಮೊದಲು ತೋರದೆ ಭ್ರಮಕಾಲದಲ್ಲಿ ಭ್ರಾಂತನಿಗೆ ಮಾತ್ರ ತೋರಿ ನಂತರ ತೋರದೇ ಇರುವುದು. ಈಗ ಶುಕ್ತಿ ರಜತ ಅದು ಮಿಥ್ಯಾ ಅಂತ ಹೇಳ್ತಾರೆ. ಅದು ಮೊದಲು ತೋರತ್ತೆ, ಮೊದಲು ತೋರಿ ನಂತರ ತೋರದೆ ಇರ್ತದೆ, ಮತ್ತೆ ಅದು ತೋರುವುದಿಲ್ಲ. ಕಪ್ಪಿ ಚಿಪ್ಪನ್ನು ನೋಡಿ ಭ್ರಾಂತಿ ಬರುತ್ತೆ. ಭ್ರಾಂತಿ ಬಂದು ಅವನು ಬೆಳ್ಳಿ ಅಂತ ಭಾವಿಸ್ತಾನೆ. ಅದು ಭ್ರಾಂತನಿಗೆ ಮೊದಲು ತೋರಿ ಬೆಳ್ಳಿಯಾಗಿ ತೋರಿ ನಂತರ ತೋರದೇ ಇರುವುದು. ಇದು ಬೆಳ್ಳಿ ಅಲ್ಲ ಅಂತ ಮತ್ತೆ ಉತ್ತರದಲ್ಲಿ ಬಾಧ ಜ್ಞಾನ ಬರ್ತದೆ. ಇದು ರಜತ ಎಂಬ ಭ್ರಮೆ ನಮಗೆ ಯಾವಾಗ ಬರ್ತದೆ, ಆಗಲೇ ರಜತ ಇದೆ ಅಂತ ನಮಗೆ ಜ್ಞಾನ ಬರುತ್ತೆ, ಜ್ಞಾನಕ್ಕೆ ಗೋಚರವಾಗ್ತದೆ. ಆದರೆ ವಸ್ತುತಃ ಆ ರಜತ ಆಗಲೂ ಇಲ್ಲ, ಅಲ್ಲಿರೋದು ಕಪ್ಪೆ ಚಿಪ್ಪು. ಹೀಗೆ ಹಿಂದೆ ಯಾವಾಗಲೂ ಇರುವುದಿಲ್ಲ, ಮುಂದೂ ಇರುವುದಿಲ್ಲ, ಈ ಭ್ರಮಕಾಲದಲ್ಲಿ ಮಾತ್ರ ಇರುವಂತೆ ತೋರುತ್ತದೆ. ಇದನ್ನೇ ವ್ಯಾವಹಾರಿಕ ಸತ್ತ ಅಂತ ಹೇಳೋದು. ಅದರ ಅರ್ಥ ಅದು ಇಲ್ಲ ಅಂತಲೇ. ಜಗತ್ತು ಹೀಗೆ ಮಿಥ್ಯಾ ಅಂತ ಹೇಳುವ ಅಭಿಪ್ರಾಯ ಅವರದಿದ್ದರೂ ಅದು ವ್ಯಾವಹಾರಿಕ ಸತ್ಯ ಉಳ್ಳದ್ದು ಅಂತ. ಆಧುನಿಕರು ಏನು ಮಾಡ್ತಾರಂದರೆ, ಅದು ಹೇಗೆ ಆಧುನಿಕ ಅದ್ವೈತವಾದಿಗಳು ಸ್ವಲ್ಪ ಅದ್ವೈತದಲ್ಲಿ ಕೂಡ ರಿಫೈನ್ಡ್ ಆಗಿದೆ, ಎಲ್ಲವನ್ನು ಒಪ್ಪಿಕೊಳ್ಳಿಕ್ಕೆ ಆಗಲ್ಲ ಅಂತ ಇವತ್ತು ತೀರ್ಮಾನಕ್ಕೆ ಬಂದಿದ್ದಾರೆ. ಅವರು ಆಧುನಿಕ ಅದ್ವೈತವಾದಿಗಳು ಜಗತ್ತು ಕೆಲವು ದಿನ ಇದ್ದು ನಾಶವಾಗುವಂಥದ್ದು ಅಂತ ಈ ಥರ ಹೇಳ್ತಾರೆ. ಕೆಲವು ದಿವಸ ಇದ್ದು ನಾಶವಾಗುವಂಥದ್ದು, ಆ ಅರ್ಥದಲ್ಲಿ ಅದನ್ನು ಮಿಥ್ಯಾ ಅಂತ ಹೇಳಿದ್ದು, ಅಸತ್ಯ ಅಂತ ಹೇಳಿದ್ದು ಅಂತ ಅದನ್ನು ಆ ರೀತಿಯಲ್ಲಿ ವ್ಯಾಖ್ಯಾನಿಸಿಕೊಳ್ತಾರೆ. ಇದು ಒಂಥರ ಈ ವಿಚಾರ ಮೋಸ ಅಲ್ವಾ ಇದು? ಮನುಷ್ಯ ಸತ್ತು ಹೋಗಿದ್ದಾನೆ ಅಂದರೂ ಒಂದೇ, ಅವನು ಸ್ವರ್ಗದಲ್ಲಿದ್ದಾನೆ ಅಂದರೂ ಒಂದೇ. ವ್ಯಾವಹಾರಿಕ ಸತ್ತ ಅಂದರೆ ಪ್ರತೀತವಾಗುವ ಕಾಲದಲ್ಲಿ ಮಾತ್ರ ಅವನಿದ್ದಾನೆ, ಆಮೇಲಿಲ್ಲ. ಈ ವ್ಯಾವಹಾರಿಕ ಸತ್ಯ ಅಥವಾ ವ್ಯಾವಹಾರಿಕ ಪ್ರಾಮಾಣ್ಯ ಅನ್ನೋದು ಅದು ಒಂದು ರೀತಿಯಲ್ಲಿ ಅಪ್ರಾಮಾಣ್ಯನೇ. ಅದು ವ್ಯಾವಹಾರಿಕವಾಗಿ ಇದೆ, ತೋರುವಾಗಷ್ಟೇ ಇದೆ, ಮೊದಲು ಇರಲಿಲ್ಲ ಮತ್ತು ಇಲ್ಲ. ಈಗ ತೋರುವ ಕಾಲದಲ್ಲಿ ಮಾತ್ರ ಅದು ಇದೆ. ಪ್ರಾತಿಭಾಷಿಕ ಸತ್ಯ, ವ್ಯಾವಹಾರಿಕ ಸತ್ಯ, ಪಾರಮಾರ್ಥಿಕ ಸತ್ಯ ಅಂತ ಮೂರು ರೀತಿ ಸತ್ಯ. ತೋರುವಾಗಷ್ಟೇ ಸತ್ಯ. ಶುಕ್ತಿಯನ್ನು ನೋಡಿ ಬೆಳ್ಳಿ ಅಂತ ನಮಗೆ ಜ್ಞಾನ ಬರುವಾಗಷ್ಟೇ ಅದು ಸತ್ಯ. ಆವಾಗ ಬೆಳ್ಳಿಯವನ ಜ್ಞಾನಕ್ಕೆ ವಿಷಯವಾಗಿರುತ್ತೆ. ಆದರೆ ಮುಂದೆ ಬಾಧಜ್ಞಾನ ಬಂದ ಕೂಡಲೇ ಇದು ಭ್ರಮೆ, ಹಗ್ಗದಲ್ಲಿ ನಾನು ನೋಡಿದ್ದು ಹಾವಲ್ಲ, ಇದು ಹಗ್ಗ. ಆ ಭ್ರಮೆ ಬಂದಾಗ ಅವನು ಬೆಚ್ಚಿ ಬಿದ್ದಿದ್ದಾನೆ, ಹೆದರಿಕೆ ಆಗಿದೆ. ಹಾಗಾದರೆ ಹಾವಿನ ಜ್ಞಾನ ಅವನಿಗೆ ಬಂದಿದೆ. ಆ ವ್ಯವಹಾರಕ್ಕಷ್ಟೇ ಅದು ಮೊದಲೂ ಇಲ್ಲ ಮತ್ತೆಯೂ ಇಲ್ಲ. ಆ ಜ್ಞಾನ ಬರುವ ಕಾಲಕ್ಕೆ ಮಾತ್ರ ಅಲ್ಲಿ ತೋರಿದ್ದು. ಇದು ಪ್ರಾತಿಭಾಷಿಕ. ಇನ್ನು ವ್ಯವಹಾರಕ್ಕಷ್ಟೇ ವ್ಯಾವಹಾರಿಕ ಸತ್ತ, ವ್ಯಾವಹಾರಿಕವಾದ ಸತ್ಯ ಇದು ಪ್ರಪಂಚ. ಅಂದರೆ ಯಾವಾಗ ನಮಗೆ ಬ್ರಹ್ಮಜ್ಞಾನ ಬರ್ತದೋ ಆಗ ಈ ಜಗತ್ತು ಮಾಯವಾಗಿ ಬಿಡ್ತದೆ. ಅಲ್ಲಿವರೆಗೆ ಮಾತ್ರ ಈ ಜಗತ್ತು ಸತ್ಯ ಅಂತ ನಮಗೆ ಜ್ಞಾನ ಇರ್ತದೆ. ಹೀಗೆ ಹೇಳೋದು, ಜಗತ್ತು ಮಿಥ್ಯಾ ಅಂತ ಹೇಳೋದು ಎರಡೂ ಒಂದೇ. ಅದು ಅದರಲ್ಲೇನು ವ್ಯತ್ಯಾಸ ಕಾಣಲ್ಲ.
ವಾಸ್ತವಿಕವಾಗಿ ಯಾವುದೂ ಇಲ್ಲ. ಆದರೆ ಈ ಈಗಲೂ ಇಲ್ಲ, ಮುಂದೆಯೂ ಇಲ್ಲ, ಈಗಷ್ಟೇ ಇದೆ ಅಂತ ಒಪ್ಕೊಂಡಿದ್ದರಿಂದ ಕರ್ತೃತ್ವ, ಭೋಕ್ತೃತ್ವ, ತದ್ವಿಷಯಕವಾಗಿರತಕ್ಕಂತಹ ಜ್ಞಾನಗಳು ನಮಗೆ ಅದು ಪ್ರಮಾಣ ಅಂತ ಅನಿಸುತ್ತೆ. ಆದರೆ ಈ ಒಂದು ಅದ್ವೈತದ ಪರಿಭಾಷೆ ಅಂದರೆ ಅಪ್ರಮಾಣವಾದುದನ್ನು ವ್ಯಾವಹಾರಿಕ ಪ್ರಮಾಣ ಅಂತ ಹೇಳೋದು, ಅಪ್ರಮಾಣವಾದದ್ದಕ್ಕೆ ವ್ಯಾವಹಾರಿಕ ಪ್ರಾಮಾಣ್ಯ ಅಂತ ಹೇಳೋದು. ಇಲ್ಲದೇ ಇರುವ ಪದಾರ್ಥವನ್ನು ವ್ಯಾವಹಾರಿಕ ಸತ್ತಾವುಳ್ಳದ್ದು ಅಂತ ಕರಿಬೇಕಂತ ಮಾಡಿರುವಂಥದ್ದು. ಅದು ಆಗಷ್ಟೇ ಹೊರತು ಕರ್ತೃತ್ವ ಭೋಕ್ತೃತ್ವ ಎಂಬ ವಿಷಯಗಳಿಗೆ ಸತ್ವವಾಗಲಿ, ಅಹಂ ಕರ್ತ ಅಹಂ ಭೋಕ್ತ ಎಂಬ ಕರ್ತೃತ್ವ ಭೋಕ್ತೃತ್ವವಾಗಿರ್ತಕ್ಕಂತಹ ಜ್ಞಾನಗಳು ಪ್ರಮಾಣವಾಗಲಿಕ್ಕೆ ಸಾಧ್ಯ ಇಲ್ಲ. ಹೀಗೆ ಜಗತ್ತು ಅಸತ್ಯ ಅಂತ ನಿರೂಪಣೆ ಮಾಡುವಂಥದ್ದು ಬಹಳ ಕಷ್ಟ ಇದೆ. ಅದಕ್ಕೆ ಸಾಕಷ್ಟು ಚರ್ಚೆಗಳು ಆಗಿದ್ದಾವೆ. ನ್ಯಾಯಾಮೃತದಲ್ಲಿ ವ್ಯಾಸರಾಜರು 5 ರೀತಿಯ ಮಿಥ್ಯಾತ್ವವನ್ನು, ಜಗತ್ತು ಮಿಥ್ಯಾ ಅಂತ ಹೇಳ್ತಿರಲ್ಲ, ಮಿಥ್ಯಾ ಅಂದರೆ ಏನು ಅಂತ 5 ರೀತಿಯ ಪರಿಷ್ಕಾರಗಳನ್ನು ಮಾಡಿಕೊಂಡು ಆ ಎಲ್ಲ ಪರಿಷ್ಕಾರಗಳನ್ನು ಕೂಡ ಅವರು ನಿರಾಕರಣೆ ಮಾಡಿ ಜಗತ್ತು ಮಿಥ್ಯಾ ಅಂತ ಹೇಳಿಕ್ಕೆ ಬರುವುದಿಲ್ಲ ಅಂತ ಪ್ರತಿಪಾದನೆ ಮಾಡ್ತಾರೆ. ಹಾಗಾಗಿ ಇರುವ ಜಗತ್ತನ್ನು ಇಲ್ಲ ಅಂತ ಹೇಳಿಕ್ಕೆ ಬರೋದಿಲ್ಲ. ಅದು ಪ್ರಾತಿಭಾಷಿಕ ಅಂತೂ ಹೇಳಲಿಕ್ಕೆ ಬರಲ್ಲ, ವ್ಯಾವಹಾರಿಕ ಅಂತಲೂ ಹೇಳಲಿಕ್ಕೆ ಬರಲ್ಲ. ಅದಕ್ಕೆ ಅವ್ರು ಏನು ಮಾಡಿದರು ಅಂದರೆ, ಜಗತ್ತು ಸತ್ಯವೂ ಅಲ್ಲ ಅಸತ್ಯವೂ ಅಲ್ಲ, ಅದು ವಿಲಕ್ಷಣ, ಸಸದ್ ವಿಲಕ್ಷಣ, ಸತ್ತು ಅಲ್ಲದ ಅಸತ್ತು ಅಲ್ಲದ ಒಂದು ವಿಲಕ್ಷಣವಾಗಿರುವಂಥದ್ದು, ಅನಿರ್ವಚನೀಯ. ಅದು ಹೇಗೆ ಅಂತ ಹೇಳಲಿಕ್ಕೆ ಬರಲ್ಲ, ಅನಿರ್ವಚನೀಯ, ಅದು ಅವಿದ್ಯಾ ಕಾರ್ಯ ಅಂತ ಹೇಳ್ತಾರೆ. ಅದು ಕೂಡ ಸರಿ ಅನಿಸೋದಿಲ್ಲ. ಪ್ರಪಂಚ ಸಸತ್ ವಿಲಕ್ಷಣ ಅಲ್ಲ. ಸಸತ್ ವಿಲಕ್ಷಣ ಅಂದರೆ ಏನು? ಸತ್ತು ಅಲ್ಲದ, ಅಸತ್ ಅಲ್ಲದ, ಸಸತ್ ಅಲ್ಲದ ಒಂದು ವಸ್ತು. ಇಂತಹ ವಸ್ತು ಪ್ರಪಂಚದಲ್ಲಿ ಇರಲಿಕ್ಕೆ ಸಾಧ್ಯನಾ? ಇದನ್ನು ತತ್ವೋದ್ಯೋತದಲ್ಲಿ ಬಹಳ ವಿವರವಾಗಿ ಶ್ರೀಮದಾಚಾರ್ಯರು ಖಂಡಿಸ್ತಾರೆ. ಇದನ್ನು ತತ್ವೋದ್ಯೋತ ಗ್ರಂಥದಲ್ಲಿ ಈ ಸತ್ಯವೂ ಅಲ್ಲದ, ಸತ್ಯ ಅಲ್ಲ ಅಂದರೆ ಅಸತ್ಯ ಆಗಬೇಕು, ಅಸತ್ಯ ಇಲ್ಲ ಅಂದರೆ ಸತ್ಯ ಆಗಬೇಕು. ಸತ್ಯವೂ ಅಲ್ಲದ ಅಸತ್ಯವೂ ಅಲ್ಲದ ಒಂದು ವಸ್ತು ಇರಲಿಕ್ಕೆ ಸಾಧ್ಯವಾ? ಪ್ರಪಂಚದಲ್ಲಿರ್ತಕ್ಕಂಥ ಪದಾರ್ಥ ಒಂದ ಸತ್ಯ ಆಗಿರಬೇಕು, ಒಂದ ಅಸತ್ಯ ಆಗಿರಬೇಕು. ಇವೆರಡೂ ಅಲ್ಲದ ಒಂದು ಪದಾರ್ಥ ಪ್ರಪಂಚದಲ್ಲಿ ಎಲ್ಲೂ ಇಲ್ಲ. ಅಂತಹ ಒಂದೇ ವಸ್ತುವನ್ನು ಸತ್ ಅಲ್ಲ ಅಂತ ಹೇಳೋದು, ಅಸತ್ ಅಲ್ಲ ಅಂತ ಹೇಳೋದು, ಇದೊಂದು ರೀತಿ ಸ್ವವ್ಯಾಹತ. ಸತ್ ಅಲ್ಲ ಅಂದರೆ ಅಸತ್ ಅಂತ ಹೇಳಿದಂಗೆ, ಮತ್ತು ಅಸತ್ ಅಲ್ಲ ಅಂತ ಹೇಳಿದರೆ ಸ್ವವ್ಯಾಹತ. ವಸ್ತು ಸತ್ ಅಲ್ಲದಿದ್ದರೆ ಅದು ಅಸತ್ತಾಗಿರಬೇಕು, ಅಸತ್ ಅಲ್ಲದೆ ಹೋದರೆ ಅದು ಸತ್ತಾಗಿರಬೇಕು. ಇವೆರಡೂ ಅಲ್ಲ ಅಂತ ಹೇಳುವಂಥದ್ದು ಅನುಭವ ವಿರುದ್ಧವಾಗಿರುವಂಥದ್ದು, ಸ್ವವ್ಯಾಹತವಾಗಿರುವಂಥದ್ದು. ಆದ್ದರಿಂದ ಸಸದ್ ವಿಲಕ್ಷಣ ಎಂಬ ಪದ ಇದು ಅಸತ್ಯದ ಇನ್ನೊಂದು, ಅಸತ್ಯ ಅಂತ ಹೇಳ್ತಕ್ಕಂಥ ಇನ್ನೊಂದು ಶಬ್ದ ಅಷ್ಟೇ. ಸಸದ್ ವಿಲಕ್ಷಣ ಅನ್ನೋದು ಒಟ್ಟಾರೆ ಅಸತ್ಯವನ್ನೇ ಹೇಳಿದಾಗತ್ತೆ. ಗೌಡಪಾದರು ಕೂಡ ಜಗತ್ತು ಅಸತ್ಯ ಅಂತಲೇ ಹೇಳಿದ್ದಾರೆ. ಆ ಕಾರಿಕೆಯ ಭಾಷ್ಯದಲ್ಲಿ ಶಂಕರಾಚಾರ್ಯರು ಕೂಡ ಜಗತ್ತು ಅಸತ್ಯ ಅಂತಲೇ ಬರೆದಿದ್ದಾರೆ. ಹೀಗೆ ಜಗತ್ತು ಅಸತ್ಯ ಎಂಬುದೇ ಅವರ ಮತ ಅನ್ನೋದು ಸಿದ್ಧವಾಗುತ್ತೆ. ಅಂತಹ ಅಸತ್ಯವಾದಿಗಳ ಒಂದು ವಿಚಾರವನ್ನು ಅಸತ್ಯಂ ಅಪ್ರತಿಷ್ಠಂತೆ ಜಗದಾಹುರ ಅನೀಶ್ವರಂ ಎಂಬುದಾಗಿ ಕೃಷ್ಣ ನಿರಾಕರಣೆ ಮಾಡ್ತಾ ಇದ್ದಾನೆ. ಇದು ಯಾರು ನಾವು ದ್ವೈತಿಗಳು ಮಾಡಬೇಕಾದ್ರೆ ಕೃಷ್ಣನೇ ನಿರಾಕರಣೆ ಮಾಡ್ತಾ ಇದ್ದಾನೆ. ಅಸತ್ಯಂ ಅಪ್ರತಿಷ್ಠಂ, ಅಪ್ರತಿಷ್ಠೆ. ಅಪ್ರತಿಷ್ಠ ಅಂದರೆ ಜ್ಞಾನವಾದ ಮೇಲೆ
ಬಾಧ್ಯ ಅಂದರೆ ಇಲ್ಲದೇ ಇರುವುದು ಅಂತ. ಜಗತ್ತು ಸತ್ಯ ಅಲ್ಲ, ಅದು ಶುಕ್ತಿಯ ರಜತದಂತೆ ನಿಷೇಧ ವಿಷಯವಾಗುವುದರಿಂದ ಅದು ಬಾಧ್ಯ. ನಿಜವಾಗಿ ರಜತದಂತೆ ನಿಷೇಧ ವಿಷಯವಾಗುವುದರಿಂದ ಅದು ಬಾಧ್ಯ. ವಸ್ತುತಃ ನೋಡಿದರೆ ಜಗತ್ತು ಬಾಧ್ಯ ಅಲ್ಲ. ಏಕೆಂದರೆ ಪ್ರಪಂಚ ನಿಷೇಧಕ್ಕೆ ವಿಷಯವಾಗುವುದು ಅಂದರೆ ಏನು? ಯಾವುದೋ ಒಂದು ಕಾಲದಲ್ಲಿ ಆಗುವ ನಿಷೇಧ ಅಂತ ಅರ್ಥನ, ಅಥವಾ ಕಾಲತ್ರಯಗಳಲ್ಲಿಯೂ ಕಂಡುಬರತಕ್ಕಂತಹ ನಿಷೇಧವ ಅಂತ ವಿಕಲ್ಪ ಬರ್ತದೆ. ಜಗತ್ತು ನಿಷೇಧಕ್ಕೆ ವಿಷಯವಾಗಿದೆ ಅಂದರೆ ಈ ಕಾಲದಲ್ಲಿ ನಿಷೇಧಕ್ಕೆ ವಿಷಯವಾಗಿದೆಯೋ ಅಥವಾ ಎಲ್ಲ ಕಾಲಗಳಲ್ಲಿ ಇದು ನಿಷೇಧಕ್ಕೆ ವಿಷಯವಾಗಿದೆಯೋ? ಯಾವುದೋ ಒಂದು ಕಾಲದಲ್ಲಿ ಕಂಡುಬರತಕ್ಕಂತಹ ನಿಷೇಧ ಅಂದರೆ ಅಂತಹ ನಿಷೇಧ ಪ್ರಪಂಚದ ಕೆಲವು ಭಾಗಗಳಿಗೆ ಇದ್ದೇ ಇರುತ್ತೆ. ಈಗ ಆಕಾಶ ಅದು ನಿತ್ಯವಾದ ವಸ್ತು, ಅದನ್ನು ನಿಷೇಧ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಇನ್ನು ಅನಿತ್ಯವಾಗಿರ್ತಕ್ಕಂಥ ಕೆಲವು ವಸ್ತುಗಳಿವೆ, ಅವೆಲ್ಲ ಒಂದು ಕಾಲದಲ್ಲಿ ಸತ್ಯವಾಗಿದ್ದು ಇನ್ನೊಂದು ಕಾಲದಲ್ಲಿ ನಿಷೇಧಿತವಾಗುವ ಮಾತ್ರದಿಂದ ಸತ್ಯವಾಗಿದ್ದ ಕಾಲದಲ್ಲಿಯೂ ಕೂಡ ಅವು ಅಸತ್ಯವಾದವುಗಳು ಅಂತ ಸಾಧನೆ ಮಾಡಲಿಕ್ಕೆ ಆಗೋದಿಲ್ಲ. ಆದ್ದರಿಂದ ಜಗತ್ತು ಅಸತ್ಯ ಅಂತ ಹೇಳೋದು ಕೃಷ್ಣನಿಗೆ ಸಮ್ಮತ ಅಲ್ಲ. ಜಗತ್ತು ಬಾಧ್ಯ, ನಿಷೇಧ ವಿಷಯ ಅಂತ ಹೇಳೋದು ಕೂಡ ಕೃಷ್ಣನಿಗೆ ಸಮ್ಮತವಾದ್ದಲ್ಲ. ಅನೀಶ್ವರ ಅಂತ ಹೇಳಿದ. ಅನೀಶ್ವರಂ ಜಗದಾಹುರ ಅನೀಶ್ವರಂ. ಈ ಜಗತ್ತು ಈಶ್ವರರಹಿತವಾಗಿರುವಂಥದ್ದು. ಅಂದರೆ ಈ ಪ್ರಪಂಚಕ್ಕೆ ನಾವು ಹೇಳ್ತೇವೆ ಅವನು ಒಡೆಯ ಅಂತ. ಆದರೆ ಈ ಪ್ರಪಂಚಕ್ಕೆ ದೇವರು ಒಡೆಯನಾಗಿಲ್ಲ, ಅಥವಾ ಇದು ಈಶ್ವರನಿಂದ ರಚಿತವಾಗಿಲ್ಲ. ಅನೀಶ್ವರ ಅಂದರೆ ಈ ಪ್ರಪಂಚದಲ್ಲಿ ಈಶ್ವರನೇ ಇಲ್ಲ ಅಂತ ಅರ್ಥ, ಅಥವಾ ಆ ಈಶ್ವರ ಇದನ್ನು ರಚನೆ ಮಾಡಿಲ್ಲ ಅಂತ ಅರ್ಥ. ಹೀಗೆ ಹೇಳೋದು ಹೊರತು ಹೀಗೆ ಅವರು ಹೇಳ್ತಾರೆ ಈಶ್ವರನಿಂದ ರಚಿತವಾಗಿಲ್ಲ ಅಥವಾ ಈಶ್ವರನೇ ಇಲ್ಲ ಅಂತ. ಅದರರ್ಥ ಏನು? ಈ ಜಗತ್ತು ಅವಿದ್ಯಾ ಕಾರ್ಯ, ಅವಿದ್ಯಾ ಕಾರ್ಯ, ಮಾಯಾ ಕಲ್ಪಿತ ಅಂತ ಅರ್ಥ. ಜಗತ್ತು ಇದು ಹುಟ್ಟಲಿಲ್ಲ. ಇದು ಈಗ ಪರಮಾತ್ಮನಿಂದ ಹಿಂದೆ ಬಂತಲ್ಲ 3ನೇ ಅಧ್ಯಾಯದಲ್ಲಿ, ಪರಮಾತ್ಮನಿಂದ ಕರ್ಮ ಹುಟ್ಟಿತು, ಕರ್ಮದಿಂದ ಯಜ್ಞಗಳು, ಯಜ್ಞದಿಂದ ಮಳೆ, ಮಳೆಯಿಂದ ಅನ್ನ, ಅನ್ನದಿಂದ ಪ್ರಾಣಿಗಳು, ಈ ಕ್ರಮವಾಗಿ ಹುಟ್ಟುತ್ತವೆ. ಹಾಗೆಯೇ ಜಗತ್ತು ಹುಟ್ಟಿದ್ದು ಅಂತ ಈ ಆಸುರ ಸ್ವಭಾವದವರು ಹೇಳೋದಿಲ್ಲ. ಜಗತ್ತು ಹಾಗೆ ಹುಟ್ಟಿದ್ದಲ್ಲ, ಇದು ಕಲ್ಪಿತ, ಮಾನಸಿಕ ಕಲ್ಪನೆ, ಇದು ಆರೋಪಿತ. ಅರ್ಥಾತ್ ಏನಿದು? ಅಪರಸ್ಪರ ಸಂಭೂತಂ, ಯಾವುದೇ ಇನ್ನೊಂದು ವಸ್ತುವಿಂದ ಹುಟ್ಟಿಲ್ಲ. ಇದು ಕಲ್ಪಿತ. ಕಲ್ಪಿತ ಅಂದರೆ ಯಾವುದರಿಂದಲೂ ಹುಟ್ಟಿಲ್ಲ ಅಂದರೆ ಯಾವುದೋ ಒಂದರಿಂದ ಹುಟ್ಟಲೇಬೇಕು, ಇಲ್ಲ ಅಂದರೆ ಅದು ಕಲ್ಪಿತ ಅಂತ ಆಗ್ತದೆ. ಕಿಮನ್ಯತ್ ಕಾಮಹೈತುಕಂ, ಒಂದರಿಂದ ಇದು ಹುಟ್ಟುವುದಲ್ಲ. ಹಾಗಾದರೆ ತನ್ನಿಂತಾನೇ ಹುಟ್ಟಿತೆ? ತನ್ನಿಂತಾನೇ ಇದು ಹುಟ್ಟಿತ ಅಂದರೆ, ಅಥವಾ ಇದು ಅವಿದ್ಯೆಯ ಕಾರ್ಯವೇ ಅಂತ ಕೇಳಿದರೆ ಕಿಮನ್ಯತ್, ಹಾಗಾದರೆ ಏನಿದು ಅಂದರೆ ಕಾಮಹೈತುಕಂ. ಇದು ಅವಿದ್ಯಾಜನ್ಯವೆಂದಾಗಲಿ ಅವಿದ್ಯಾ ಅಜನ್ಯವೆಂದಾಗಲಿ ಸತ್ಯವೆಂದಾಗಲಿ ಅಸತ್ಯವೆಂದಾಗಲಿ ಯಾವ ಪ್ರಕಾರದಂದು ಅಂತ ಹೇಳಲಿಕ್ಕೆ ಬರುವುದಿಲ್ಲ. ಇದು ಅವಿದ್ಯೆಯಿಂದ ಜನ್ಯವಾಗಿರುವಂಥದ್ದಂತಾಗಲಿ ಅಥವಾ ಅವಿದ್ಯೆಯಿಂದ ಜನ್ಯವಾಗಿಲ್ಲ ಅಂತಾಗಲಿ, ಸತ್ಯ ಎಂತಾಗಲಿ ಅಸತ್ಯ ಎಂತಾಗಲಿ ಯಾವ ಪ್ರಕಾರದ ಹೇಳಲಿಕ್ಕೆ ಬರುವುದಿಲ್ಲ. ಆದ್ದರಿಂದ ಇದು ಅನಿರ್ವಚನೀಯ, ಸಸದ್ವಿಲಕ್ಷಣ ಅಂತ ಈ ತರಹ ಹೇಳ್ತಾರೆ ಇವರು. ಕಾಮಹೈತುಕಂ ಅದು ಅವಿದ್ಯಾ ಪರಿಣಾಮ ರೂಪವಾಗಿ ಇರುವಂಥದ್ದು. ಇಂತಹ ಆಸುರಿ ಸ್ವಭಾವ ಜಗತ್ತನ್ನೇ ಅಲ್ಲಗಳೆಯುತ್ತಾ
ಈ ಜಗತ್ತಿನಲ್ಲಿರ್ತಕ್ಕಂತಹ ಈಶ್ವರನನ್ನು ಅಲ್ಲಗಳೆಯತಕ್ಕಂತಹ ಈ ಆಸುರಿ ಸ್ವಭಾವದ ದುಷ್ಪರಿಣಾಮಗಳು ಏನು? ಈ ಜಗತ್ತು ಅಸತ್ಯ ಅಂತ ಹೇಳುವವರು ಆಸುರಿ ಸ್ವಭಾವದವರು ಅಂತ ಕೃಷ್ಣ ಹೇಳ್ತಾ ಇದ್ದಾನೆ. ಈ ಆಸುರಿ ಸ್ವಭಾವ ಇದ್ದರೆ ಇದು ಕೇವಲ ಯಾವನಲ್ಲಿದೆ ಅವನಿಗೆ ಮಾತ್ರ ಹಾನಿ ಆಗುವಂಥದ್ದಲ್ಲ, ವೈಯಕ್ತಿಕ ಹಾನಿಯನ್ನು ಉಂಟು ಮಾಡುವುದಲ್ಲ ಹೊರತು ಇಡೀ ಜಗತ್ತಿಗೆ ಇದು ಕಂಟಕ ಆಗತ್ತೆ. ಈ ವಿಚಾರ ಇವರು ತಾವು ಹಾಳಾಗುವುದಲ್ಲದೆ ದೇಶವನ್ನು, ಸಮಾಜವನ್ನು, ಜಗತ್ತನ್ನೇ ಹಾಳು ಮಾಡ್ತಾರೆ. ಆದ್ದರಿಂದ ಇವರನ್ನು ಆಸುರಿ ಸ್ವಭಾವದವರು ಅಂತ ಕೃಷ್ಣ ಕರೀತಾ ಇದ್ದಾನೆ. ಅಲ್ಲ, ನೀವೆಲ್ಲ ವೇದಾಂತ ಹೇಳ್ತಾ ಇದ್ದೀರಾ, ಈ ವೇದಾಂತ ಎಲ್ಲ ಯಾಕೆ? ಜಗತ್ ಸತ್ಯವೋ ಸುಳ್ಳೋ, ಪರಮಾತ್ಮ ವಿಜ್ಞಾನ ಇಲ್ವೋ, ಈ ವೇದಾಂತ ವಿಚಾರ ಎಲ್ಲ ಬಿಟ್ಬಿಡಿ. ನಮಗೆ ದೇಶ, ಸಮಾಜ ಇದು ಸ್ವಸ್ಥವಾಗಿರಬೇಕು, ಚೆನ್ನಾಗಿರಬೇಕು. ದೇಶದ ಹಾಗೂ ಸಮಾಜದ ಒಂದು ನೈತಿಕತೆಗೆ ಇಂತಹ ಈ ವಿಚಾರಗಳು, ಈ ಜಗತ್ತಿನ ಬಗ್ಗೆ, ಪರಮಾತ್ಮ ಬಗ್ಗೆ ಹೇಳ್ತಕ್ಕಂತಹ ವೇದಾಂತ ವಿಚಾರಕ್ಕೂ ದೇಶ ಹಾಗೂ ಸಮಾಜದ ನೈತಿಕತೆಗೆ ಏನು ಸಂಬಂಧ ಇದೆಯಾ ನಮ್ಮ ಪ್ರಶ್ನೆ ಸಹಜವಾಗಿ ಬರ್ತದೆ. ಆದರೆ ಈ ಪ್ರಶ್ನೆ ಪಾಶ್ಚಾತ್ಯ ತತ್ವಜ್ಞಾನದ ವಿಷಯದಲ್ಲಿ ಈ ಪ್ರಶ್ನೆ ಸರಿ. ಅವರು ಹಾಗೆ ಕೇಳ್ತಾರೆ, ನಮ್ಮ ವೇದಾಂತ ಬೇಡ, ನಾವು ನೈತಿಕವಾಗಿ ಬಲಿಷ್ಠರಾಗಿದ್ದರೆ ಸಾಕು, ನಮ್ಮ ದೇಶ, ನಮ್ಮ ಸಮಾಜ ನೈತಿಕವಾಗಿ ಬಲಿಷ್ಠರಾಗಿದ್ದರೆ ಸಾಕು, ನಾವು ಈಶ್ವರೀಯವಾದವನ್ನು ಒಪ್ಪಬೇಕಂತಿಲ್ಲ, ಜಗತ್ತು ಹೇಗೆ ಹುಟ್ಟಿತು, ಇದು ಸತ್ಯವೋ ಅಸತ್ಯವೋ ಇದೆಲ್ಲ ಗೊಡವೆ ಯಾಕೆ ಬೇಡ ಅಂತ ಅವ್ರು ಹೇಳ್ಬೋದು. ಆದರೆ ಭಾರತೀಯ ವೇದಾಂತ ಇದೆಯಲ್ಲ, ಭಾರತೀಯ ವೇದಾಂತಕ್ಕೂ ನೈತಿಕತೆಗೂ ತುಂಬ ಹತ್ತಿರ ಸಂಬಂಧ ಇದೆ. ಪಾಶ್ಚಾತ್ಯ ದೃಷ್ಟಿಕೋನದಲ್ಲಿ ವೇದಾಂತಕ್ಕೂ ನೈತಿಕತೆಗೂ ಸಂಬಂಧ ಇಲ್ಲದೆ ಇರಬಹುದು, ಆದರೆ ಭಾರತೀಯ ವೇದಾಂತಕ್ಕೂ ಧರ್ಮಶಾಸ್ತ್ರ, ನೀತಿಶಾಸ್ತ್ರಗಳಿಗೂ ಒಂದು ಸಂಬಂಧ ಇದೆ. ವೇದಾಂತ ಅನ್ನೋದು ಧರ್ಮಶಾಸ್ತ್ರ, ನೀತಿಶಾಸ್ತ್ರ ಇವುಗಳನ್ನು ದೂರ ಇಡತಕ್ಕಂತಹ ಶಾಸ್ತ್ರ ಅಲ್ಲ ಇದು. ಈ ವಿಚಾರಶಾಸ್ತ್ರ, ಮೀಮಾಂಸಾಶಾಸ್ತ್ರ ಅಂತ ಹೇಳ್ತೇವೆ. ವಿಚಾರಶಾಸ್ತ್ರ, ಧರ್ಮಶಾಸ್ತ್ರ, ನೀತಿಶಾಸ್ತ್ರ ಈ ಮೂರು ತ್ರಿವೇಣಿ ಸಂಗಮ ಅಂತಾರಲ್ಲ, ಇವು ಮೂರು ಸೇರಿ ಸಕಲ ಸಾಧಕರ ದುಃಖ ನಿವಾರಣೆಗೋಸ್ಕರವಾಗಿ ಹೊರಟಿರ್ತಕ್ಕಂತಹ ತತ್ವಜ್ಞಾನ ಇದು. ತ್ರಿವೇಣಿ ಸಂಗಮ ಭಾರತೀಯ ತತ್ವಜ್ಞಾನ ಇದು ಬರೀ ವೇದಾಂತ ಅಲ್ಲ, ಇದು ಎಲ್ಲ ಸಾಧಕರ ದುಃಖ ನಿವಾರಣೆಗೋಸ್ಕರವಾಗಿ ಹೊರಟಂತಹ ತತ್ವಜ್ಞಾನ ಇದು. ಇದೇ ಗೀತೆಯ ತತ್ವಜ್ಞಾನ. ಈ ತತ್ವಜ್ಞಾನದ ಮುಖ್ಯ ಉದ್ದೇಶ ಏನು ಅಂದರೆ ದುಃಖ ನಿವಾರಣೆ ಮತ್ತು ಶಾಶ್ವತ ಸುಖ ಪ್ರಾಪ್ತಿ. ಇವತ್ತು ದೈನಂದಿನ ಜೀವನದಿಂದ ಬೇರೆಯಾಗಿರ್ತಕ್ಕಂತಹ ಕೇವಲ ಈ ಕಲ್ಪನಾ ಸಾಮ್ರಾಜ್ಯದಲ್ಲಿ ಈ ಶಾಸ್ತ್ರವನ್ನು ವಿವರಿಸಲಿಕ್ಕೆ ಆಗೋದಿಲ್ಲ. ಯಾಕಂದರೆ ಎಲ್ಲವೂ ಕಲ್ಪನೆ ಅಂತ ಹೇಳಿಬಿಟ್ರೆ ಆ ಸಮಸ್ಯೆಗೆ ಪರಿಹಾರ ಇಲ್ಲ. ಬಂದಿರುವ ಸಮಸ್ಯೆ ಏನು, ಅದರ ಮೂಲ ಯಾವುದು, ಈ ಸಮಸ್ಯೆಯನ್ನು ಹೇಗೆ ಪರಿಹರಿಸಿಕೊಳ್ಬೇಕು ಎನ್ನುವ ಒಂದು ಚಿಂತನೆ ಭಾರತೀಯ ತತ್ವಚಿಂತನೆಯಲ್ಲಿದೆ. ಆದರೆ ಕೇವಲ ಒಂದು ಬೌದ್ಧಿಕ ಕಲ್ಪನಾ ಅಂತ ಹೇಳಿಬಿಟ್ರೆ ಅದನ್ನು ಶಾಸ್ತ್ರ ವಿವರಿಸ್ತಾ ಇಲ್ಲ. ಶಾಸ್ತ್ರ ಶ್ರೀಸಾಮಾನ್ಯನಿಂದ ಆರಂಭಿಸಿ ಪರಮೋಚ್ಚವಾಗಿರತಕ್ಕಂತಹ ಏನು ಸಾಧನೆ ಇದೆ ಮೋಕ್ಷದವರೆಗೂ ಎಲ್ಲ ಸಮಸ್ಯೆಗಳನ್ನು ಕೂಡ ಎಲ್ಲ ಪಾತಳಿಗಳಲ್ಲಿ ವಿಮರ್ಶೆ ಮಾಡುತ್ತೆ. ಎಲ್ಲ ಹಂತಗಳಲ್ಲಿ ವಿಮರ್ಶೆ ಮಾಡಿ ಯಾವುದು ನಮಗೆ ಗ್ರಾಹ್ಯ, ನಾವು ಜೀವನದಲ್ಲಿ ಸುಖವಾಗಿರಬೇಕು ಅಂತಾದರೆ, ಸಾಧನೆ ಮಾಡಬೇಕಾದ್ರೆ
ಆತ್ಮೋನ್ನತಿಯನ್ನು ಗಳಿಸಬೇಕಾದ್ರೆ ಯಾವುದು ಗ್ರಾಹ್ಯ ಯಾವುದು ತ್ಯಾಜ್ಯ ಎಂಬುದನ್ನು ತೋರಿಸಿಕೊಡುವ ಉದ್ದೇಶ ಈ ವೇದಾಂತ ಮಾರ್ಗಕ್ಕೆ ಇರುವಂಥದ್ದು. ಆದ್ದರಿಂದ ಇಂತಹ ಸಮಸ್ಯಾತ್ಮಕವಾಗಿರತಕ್ಕಂತಹ ಪ್ರಪಂಚದಲ್ಲಿ ನಾನಾ ಜನರ ಕಷ್ಟ ನಷ್ಟಗಳಿಗೆ ಸ್ಪಂದಿಸಿ ಅವರಿಗೆ ಯಾವುದು ಗ್ರಾಹ್ಯ ಯಾವುದು ತ್ಯಾಜ್ಯ ಎಂಬುದನ್ನು ತೋರಿಸಿಕೊಡೋದಲ್ಲದೆ ಉದ್ದೇಶ ಪೂರ್ತಿಯ ಆಗೋ ತನಕ ಅಂತಹ ಒಂದು ರಾಜಮಾರ್ಗದಲ್ಲಿ ಕೈ ಹಿಡಿದು ಮುನ್ನಡೆಸುವಂಥದ್ದು ನಮ್ಮ ಭಾರತೀಯ ಶಾಸ್ತ್ರ. ಆದ್ದರಿಂದ ಈ ಜಗತ್ತು ಸತ್ಯ, ಜೀವಿ ಅವನು ಸಮೂಹ ಜೀವಿ, ನಾನು ಮಾಡ್ತಕ್ಕಂತಹ ಪ್ರತಿಯೊಂದು ಕಾರ್ಯಗಳು ಸತ್ಯ ಅಂತ ಅನುಭವ ಆಗ್ತಾ ಇದೆ ನಮಗೆ. ನಾವು ಮಾಡ್ತಕ್ಕಂತಹ ಪ್ರತಿಯೊಂದು ಕಾರ್ಯಗಳು ಸತ್ಯವಾದ್ದರಿಂದಲೇ ನನ್ನ ಜೊತೆಯಲ್ಲಿ ಬೇರೆಯವರ ಮೇಲೆಯೂ ಪರಿಣಾಮ ಬೀರ್ತವೆ. ನಾನು ಸುಳ್ಳು ಅಂಥೇಳಿ ನನಗೆ ಮನಬಂದಂತೆ ನಾನಿದ್ದರೆ ಅದು ನನ್ನ ಮೇಲೆ ಮಾತ್ರ ಪರಿಣಾಮ ಬೀರೋದಲ್ಲ, ಸುತ್ತಮುತ್ತಲಿನ ಸಮಾಜದ ಮೇಲೆ ಅದರ ಪರಿಣಾಮ ಬೀರುತ್ತೆ. ಒಬ್ಬ ವ್ಯಕ್ತಿಯಲ್ಲಿ ಯಾವ ನೈತಿಕತೆ ಇಲ್ಲ ಅಂತ ಆದಾಗ, ನೈತಿಕ ಅಧಪ್ಪತನವಾದಾಗ ಅವ ತಾನು ಹಾಳಾಗುವುದರಲ್ಲಿ ಎಲ್ಲವನ್ನು ಹಾಳು ಮಾಡ್ತಾನೋ. ಹಾಗಾಗಿ ಈ ನಾವು ಮಾಡ್ತಕ್ಕಂತಹ ಪ್ರತಿಯೊಂದು ಕಾರ್ಯಗಳು ಸತ್ಯವಾದ್ದರಿಂದಲೇ ಅವುಗಳು ನನ್ನ ಜೊತೆಗೆ ಬೇರೆಯವರ ಮೇಲೆಯೂ ಕೂಡ ಪರಿಣಾಮ ಬೀರುತ್ತವೆ. ನಾನು ಮಾಡ್ತಕ್ಕಂಥ ಕಾರ್ಯ ಬೇರೆಯವರ ಮೇಲೆಯೂ ಪರಿಣಾಮ ಬೀರುತ್ತೆ. ಹಾಗಾಗಿ ಈ ನಾನು ಸರ್ವಥಾ ಬ್ರಹ್ಮನಲ್ಲ, ನಾನು ದೇವನಲ್ಲ, ಅವನ ಅಧೀನದಲ್ಲಿದ್ದು ನಾನು ಕಾರ್ಯ ಮಾಡ್ತಾ ಇದ್ದೇನೆ. ಆ ಪರಮಾತ್ಮ ನಾನು ಎಲ್ಲಿ ಯಾವಾಗ ಹೇಗೆ ಎಂಬುದು ಹೇಗಿರಬೇಕು ಅಂತ ಶಾಸ್ತ್ರ ತಿಳಿಸ್ಕೊಟ್ಟಿದ್ದಾನೆ. ಹಾಗೆಯೇ ಪ್ರಕೃತಿ ನಿಯಮಗಳಿವೆ. ಆ ನಿಯಮಗಳು ಕೂಡ ಭಗವಂತನ ನಿಯಮಗಳೇ ಆಗಿವೆ. ಇವುಗಳನ್ನು ಉಲ್ಲಂಘಿಸಿದರೆ ಜಗತ್ತು ಮಿಥ್ಯಾ, ಭ್ರಾಂತಿ, ಭ್ರಮಾತ್ಮಕ, ಮಾಯಾಮಯ, ನಾನೇ ಬ್ರಹ್ಮ ಅಂತೇಳಿದ್ರೆ ಆ ನಿಯಾಮಕನ ಅವಕೃಪೆಗೆ ಒಳಗಾಗಿ ದುಃಖಕ್ಕೀಡಾಗಬೇಕಾಗತ್ತೆ. ನನ್ನ ಈ ವಿಚಾರಗಳು, ನನ್ನ ಈ ಆಚರಣೆಗಳಿಗೆ ಒಂದು ಸೀಮೆ ಇದೆ. ಅದನ್ನು ದಾಟಿ ನಾನು ಹೊರಟ್ರೆ ಅದು ಖಂಡಿತ ನನಗೆ ಶ್ರೇಯಸ್ಕರ ಆಗುವುದಿಲ್ಲ. ಈ ರೀತಿಯ ಜ್ಞಾನವುಳ್ಳವ ಸ್ವಾಭಾವಿಕ ನೈತಿಕ ನಿಯಮಗಳನ್ನು ಪಾಲಿಸಬೇಕಾಗತ್ತೆ. ಹಾಗಿದ್ದಾಗ ಅವ ತನ್ನ ಜೀವನದಲ್ಲಿಯೂ ವಿಶಿಷ್ಟ ತೃಪ್ತಿಯನ್ನು ಕಾಣ್ತಾನೆ. ತನ್ನ ಉದ್ದೇಶ ಸಾಧಿಸುವುದಲ್ಲದೆ ಅವನು ಸಮಾಜಕ್ಕೂ ಕೂಡ ಸಹಾಯಕನಾಗ್ತಾನೆ. ಈ ರೀತಿಯಾಗಿ ಈ ಪ್ರಕೃತಿಯ ನಿಯಮಗಳನ್ನು, ಭಗವನ್ನಿರ್ಮಿತವಾಗಿರತಕ್ಕಂತಹ ನಿಯಮಗಳನ್ನು, ಶಾಸ್ತ್ರ ಹೇಳ್ತಕ್ಕಂತಹ ವಿಚಾರಗಳನ್ನು ಉಲ್ಲಂಘಿಸಿದ ಆಸುರಿ ಸ್ವಭಾವದವನು ನಾನು ಯಾಕೆ ದೇವರನ್ನು ನಂಬಬೇಕು, ನಾನೇಕೆ ಪ್ರಕೃತಿ ನಿಯಮಗಳನ್ನು ಪಾಲಿಸಬೇಕು, ನಾನೇಕೆ ಬೇರೆಯವರಿಗೆ ಸಹಾಯ ಮಾಡಬೇಕು, ನಾನು ಯಾಕೆ ಯಾರಿಗಾದರೂ ತಲೆಬಾಗಬೇಕು, ನನ್ನ ಸುಖಕ್ಕಾಗಿ ಯಾರನ್ನಾದರೂ ಸುರಿದರೂ ಯಾರ ರಕ್ತ ಹೀರಿದರೂ ನನಗೆ ಆಗುವುದೇನು, ಶರೀರದ ಹಸಿವಾದಾಗ ಯಾರಾದರೇನು, ಒಟ್ಟಿನಲ್ಲಿ ನನ್ನ ಇಚ್ಛೆ ಪೂರ್ತಿಯಾದರೆ ಸಾಕಲ್ವಾ. ಹಸಿವಾದಾಗ ಏನು ತಿಂದ್ರೇನು, ಹೇಗೆ ತಿಂದ್ರೇನು, ಯಾರ ಹೊಟ್ಟೆಗೆ ಒದ್ದು ತಿಂದ್ರೇನು, ಎಷ್ಟಾದರೂ ನಾನೇ ದೇವರಲ್ವಾ. ಅಥವಾ ನಾವೆಲ್ಲರೂ ಬ್ರಹ್ಮನ ತುಣುಕುಗಳಾದ್ದರಿಂದ, ಅಥವಾ ನಾನೇ ಬ್ರಹ್ಮನೇ ಆಗಿದ್ದರಿಂದ ಯಾರು ಸಂಪತ್ತನ್ನು ಅಪಹರಿಸಿದರೂ ಕೂಡ ಅದು ನನ್ನದೇ ಅಲ್ವಾ. ಹೆಂಡತಿಯೂ ಒಂದೇ, ತಾಯಿ ಒಂದೇ. ಹೆಂಡತಿ, ತಾಯಿ, ನಾನು ಎಲ್ಲರೂ ಒಂದೇ. ಎಲ್ಲರೂ ಮಾಯೆಯಿಂದ ಬ್ರಹ್ಮನಿಗಿಂತ ಭಿನ್ನರಂತೆ ಕಂಡರೂ ಕೂಡ ಎಲ್ಲರೂ ಬ್ರಹ್ಮರೇ. ಆದ್ದರಿಂದ ಯಾರು ಯಾರನ್ನು ಉಪಭೋಗಿಸಿದರೂ ಒಂದೇ ಅಲ್ವಾ. ಜಗತ್ತೇ ಮಿಥ್ಯ. ಆದ್ದರಿಂದ ನಾನು ಮಾಡ್ತಕ್ಕಂತಹ ಪ್ರತಿಯೊಂದು ಕಾರ್ಯಗಳು ಕೂಡ ಮಿಥ್ಯ ಅಲ್ವಾ. ಆದ್ದರಿಂದ ನೈತಿಕ ಬಂಧನವ್ಯಾಕೆ? ನನ್ನಿಂದ ಭಿನ್ನನಾಗಿರ್ತಕ್ಕಂತಹ ದೇವನೇ ಇಲ್ಲ ಅಂತಾದ ಮೇಲೆ ನನ್ನನ್ನು ಮೀರಿಸೋರು ಯಾರು, ನನ್ನನ್ನು ಎದುರಿಸೋರು ಯಾರು? ಈ ರೀತಿಯಾದ
ದುಷ್ಟಚಿತ್ತು ಉಳ್ಳವನಾಗ್ತಾನೆ, ದುರ್ವಿಚಾರ ಉಳ್ಳವನಾಗ್ತಾನೆ. ಅದರಿಂದ ಕೃಷ್ಣ ಅವನು ಹೇಳ್ತಾರೆ ನಷ್ಟಾತ್ಮಾನಃ ಅಂತ ಹೇಳಿದ. ನಷ್ಟಾತ್ಮಾನಃ ಅವರನ್ನು ನಷ್ಟಾತ್ಮರು, ನಷ್ಟಾತ್ಮಾನಃ ಅಲ್ಪಬುದ್ಧಯಃ ಪ್ರಭವಂತಿ ಉಗ್ರಕರ್ಮಾಣಃ ಕ್ಷಯಾಯ ಜಗತೋಹಿತಾಃ. ನೋಡಿ ಎಷ್ಟು ಭೀಕರವಾಗಿರತಕ್ಕಂತಹ ಪರಿಣಾಮ ಜಗತ್ತು ಅಸತ್ಯ ಅಂತ ಹೇಳೋದರಿಂದ. ಆದ್ದರಿಂದ ಗೀತೆಯನ್ನು ಅಭ್ಯಾಸ ಮಾಡ್ತಕ್ಕಂಥವರು ಶ್ರೀಕೃಷ್ಣನ ಈ ಒಂದು ಹಾರ್ದವನ್ನು ತಿಳ್ಕೊಳ್ಬೇಕು. ಈ ಹಿಂದೆ ಹೇಳಿದಂತಹ ಆಸುರಿ ಸ್ವಭಾವದ ವಿಚಾರವುಳ್ಳವರು ಹೇಗೆ ಲೋಕಕಂಟಕರಾಗ್ತಾರೆ ಅದನ್ನು ಹೆಚ್ಚು ನಾವು ವಿವರಿಸುವ ಅಗತ್ಯ ಇಲ್ಲ. ನಾವು ದಿನಾಲೂ ದಿನಪತ್ರಿಕೆಯಲ್ಲಿ ನೋಡ್ತೇವೆ, ಲೂಟಿ, ದರೋಡೆ, ಬಲಾತ್ಕಾರ, ಹತ್ಯೆ ಇವೆಲ್ಲ ನಡೀತವೆ. ಮೊದಲು ಪೇಪರ್ನಲ್ಲಿ ಯಾವುದೋ ಒಂದು ಕಾಲಂನಲ್ಲಿ ಸ್ವಲ್ಪ ಇರ್ತಿತ್ತು, ಈಗ ಒಂದು ಪೇಜ್ ಪೂರ್ತಿ ಅದಕ್ಕೋಸ್ಕರವೇ ಇದೆ, ಇಂತಹ ಸುದ್ದಿಗಳಿಗೋಸ್ಕರವಾಗಿ. ಇದೆಲ್ಲ ಆಸುರಿ ಸ್ವಭಾವ ಜನರಲ್ಲಿ ಹೆಚ್ಚಾಗ ಕಾಣಿಸಿಕೊಳ್ಳುವಂಥದ್ದು. ನೋಡ್ತೇವೆ ಪೇಪರ್ನಲ್ಲಿ ನಾವು, ಅಲ್ಲಿ ಲೂಟಿ ಆಯಿತು, ಇಲ್ಲಿ ದರೋಡಿ ಆಯಿತು, ಅಲ್ಲಿ ಬಲಾತ್ಕಾರ ಆಯಿತು, ಹತ್ಯೆ ಆಯಿತು. ಮತ್ತು ಬಾರ್ಗಳಲ್ಲಿ, ನೈಟ್ ಕ್ಲಬ್ಗಳಲ್ಲಿ, ಸೋಷಲ್ ಕ್ಲಬ್ಗಳಲ್ಲಿ ಯಾರು ಅತ್ಯಂತ ಸುಶಿಕ್ಷಿತರು ಅಂತಕ್ಕಂಥವರು, ಪದವಿಗಳನ್ನು ಧರಿಸಿದವರು, ಗ್ರಾಜ್ಯುಯೇಟ್ಸ್, ಸುಶಿಕ್ಷಿತರು, ಇಂಥವರು ಸಮಾಜ ಸುಧಾರಕರು, ಅನೇಕ ಮಾನ ಸನ್ಮಾನಗಳನ್ನು ಪಡೆದವರು, ಬಿರುದು ಬಾವಲಿಗಳನ್ನು ಧರಿಸಿದವರು, ಇವರೆಲ್ಲ ಇಂತಹ ಕಾರ್ಯಗಳಲ್ಲಿರ್ತಾರೆ. ಬುದ್ಧಿಜೀವ ಅಂತ ಹೇಳ್ತೀವಲ್ಲ, ಅಂಧವಿಶ್ವಾಸ, ಮೂಢನಂಬಿಕೆ ಅಂತ ವಿರೋಧ ಮಾಡತಕ್ಕಂತಹ ಈ ಬೌದ್ಧಿಕ ಪ್ರಜ್ಞೆ ಉಳ್ಳವರು, ಅವರು ಮಾಡತಕ್ಕಂತಹ ಈ ಸುರಾಪಾನ ಇರ್ಬೋದು, ನಗ್ನ ನೃತ್ಯ ಇರ್ಬೋದು, ಅಕ್ಕ ತಂಗಿಯರೆಂಬ ಭೇದ ಭಾವವಿಲ್ಲದೆ ಕುಣಿತಾ ಇರ್ತಾರೆ, ಕಪ್ಪು ಹಣ, ಕಳ್ಳ ವ್ಯಾಪಾರ, ಇವೆಲ್ಲ ಯಾವುದ ಪರಿಣಾಮ? ಇದೆಲ್ಲ ಆಸುರಿ ಸ್ವಭಾವದ ಪರಿಣಾಮ. ಅಲ್ಪವಿದ್ಯಾ ಮಹಾಗರ್ವಿ ಅಂತಾರಲ್ಲ, ತಾನೇ ತಿಳಿದದ್ದು ಸರಿ ಎಂಬುದಾಗಿ ಅವರು ಯಾವಾಗಲೂ ಘೋರವಾಗಿರತಕ್ಕಂತಹ ಲೋಕ ಹಾನಿಕರವಾಗಿರತಕ್ಕಂತಹ ಕರ್ಮಗಳಲ್ಲಿ ಆಸಕ್ತರಾಗಿರ್ತಾರೆ. ಇಂಥವರನ್ನು ಕೃಷ್ಣ ಜಗತ್ತಿನ ಶತ್ರು ಅಂತ ಕರೀತಾನೆ. ಕ್ಷಯಾಯ ಜಗತಃ ಅಹಿತಾಃ ಶತ್ರವಃ. ಅವರನ್ನು ಈ ಜಗತ್ತಿಗೆ ಅಹಿತರಾಗಿರ್ತಕ್ಕಂಥ, ಅಹಿತ ಅಂದರೆ ಶತ್ರು ಅಂತ, ಜಗತ್ತಿಗೆ ಶತ್ರುವಾಗಿರ್ತಕ್ಕಂಥವರು ಎಂಬುದಾಗಿ ಕೃಷ್ಣ ನಿರೂಪಣೆ ಮಾಡ್ತಾನೆ. ಇಂಥವರ ಕಾಮನೆಗಳಂತೂ ಹೇಳುವಾಗಿಲ್ಲ ಇವತ್ತು. ಅದರ ಪರಿಣಾಮ ಮಾತ್ರ ದುಃಖವೇ. ಶ್ರೀಕೃಷ್ಣ ಅವತ್ತೇ ಈ ಒಂದು ಆಸುರಿ ಸ್ವಭಾವ ಕಲಿಯುಗದಲ್ಲಿ ಮುಂದೆ ತಾಂಡವಾಡಲಿಕ್ಕಿರ್ತಕ್ಕಂತಹ ಆಸುರಿ ಸ್ವಭಾವದ ಪರಿಣಾಮಗಳು ಏನೇನು ಇವತ್ತು ನಾವು ನೋಡ್ತಾ ಇದ್ದೇವೆ ಅದೆಲ್ಲವನ್ನು ಕೃಷ್ಣ ಈ ಭಗವದ್ಗೀತೆಯ 16ನೆಯ ಅಧ್ಯಾಯದ 8, 9, 10ನೇ ಶ್ಲೋಕಗಳಲ್ಲಿ ಆ ವಿಚಾರವನ್ನು ನಿರೂಪಿಸ್ತಾ ಇದ್ದಾನೆ. ಏತಾಂ ದೃಷ್ಟಿಮವಷ್ಟಭ್ಯ ನಷ್ಟಾತ್ಮಾನಃ ಅಲ್ಪಬುದ್ಧಯಃ ಪ್ರಭವಂತಿ ಉಗ್ರಕರ್ಮಾಣಃ ಕ್ಷಯಾಯ ಜಗತೋ ಹಿತಾಃ. ಏತಾಂ ದೃಷ್ಟಿಂ, ಈ ದೃಷ್ಟಿಯನ್ನು ಅವಲಂಬಿಸಿ, ಇವರೆಗೆ ನಾನು ಹೇಳಿದಂತಹ ವಿಚಾರ, ಈ ದೃಷ್ಟಿಯನ್ನು ಅವಲಂಬಿಸಿ, ಈ ದೃಷ್ಟಿಯನ್ನು ಅವಲಂಬಿಸಿ ಅಂತ ಹೇಳಿದ್ರಿಂದ ಇಷ್ಟು ನಾನು ಹೇಳಬೇಕಾಯಿತು ವಿಷಯಗಳನ್ನು. ಈ ದೃಷ್ಟಿಯನ್ನು ಅವಲಂಬಿಸಿ ನಷ್ಟಾತ್ಮಾನಃ, ತಮ್ಮ ಆತ್ಮ ಮನಸ್ಸನ್ನು ಹಾಳು ಮಾಡಿಕೊಂಡಂಥವರು, ಅಲ್ಪಬುದ್ಧಯ ಅಲ್ಪಮತಿಯ ಜನರು, ಅವರು ಉಗ್ರಕರ್ಮಾಣಃ ಘೋರ ಕರ್ಮಗಳಲ್ಲಿ ನಿರತರಾಗಿ, ಮತ್ತು ಅಹಿತಾಃ ಅಹಿತಕಾರಿಗಳಾಗಿ ಜಗತಃ ಕ್ಷಯಾಯ ಪ್ರಭವಂತಿ, ಜಗತ್ತನ್ನು ನಾಶ ಮಾಡಲಿಕ್ಕೆ ಹೊರಡ್ತಾರೆ.
ಈ ವಿಚಾರವನ್ನು ನಾವು ಇವತ್ತು ನೋಡ್ತಾ ಇದ್ದೇವೆ ಪ್ರಪಂಚದಲ್ಲಿ. ಏತಾಂ ದೃಷ್ಟಿಂ ನಷ್ಟಾತ್ಮಾನಃ ದುಷ್ಟಚಿತ್ತಃ ಏತಾಂ ದೃಷ್ಟಿಮಾಶ್ರಿತ್ಯ, ಈ ದೃಷ್ಟಿಯನ್ನು ಆಶ್ರಯಿಸಿ ನಷ್ಟಾತ್ಮಾನಃ ಹಾಳಾದ ಮನಸ್ಸುಳ್ಳಂತಹ ಅಲ್ಪಜ್ಞಾನಾಃ ಅಂತ ಘೋರ ಕರ್ಮನಿರತಾಃ ಘೋರವಾಗಿರತಕ್ಕಂತಹ ಕರ್ಮಗಳನ್ನು ಮಾಡುವವರಾಗಿ ಜಗತಃ ಅಹಿತಾಃ ಜಗತ್ತಿಗೆ ಶತ್ರುಗಳಾಗಿ ಕ್ಷಯಾಯ ಅನಿಷ್ಟ ಪ್ರಾಪ್ತಯೇ ಅನಿಷ್ಟ ಪ್ರಾಪ್ತಿಗೋಸ್ಕರವಾಗಿ ಕಲಿಯುಗಾದೋ ಪ್ರಭವಂತಿ ಕಲಿಯುಗಾದಿಯಲ್ಲಿ ಹುಟ್ಟುತ್ತಾರೆ ಅಂತ ಕೃಷ್ಣ ದ್ವಾಪರ ಯುಗದಲ್ಲಿ ಹೇಳ್ತಕ್ಕಂತಹ ವಿಚಾರ. ಇಷ್ಟು ಮಾತ್ರ ಅಲ್ಲ, ಇವರೇನು ಮಾಡ್ತಾರೆ ಅದೆಲ್ಲ ನಾನು ಹೇಳಿದೆ, ಶ್ಲೋಕದ ಅರ್ಥವನ್ನು ಮಾತ್ರ ಹೇಳ್ತಾ ಇರೋದು. ಕಾಮಂ ಆಶ್ರಿತ್ಯ ದುಷ್ಪೂರಂ ದಂಭಮಾನ ಮದಾನ್ವಿತಾ ಮೋಹಾತ್ ಗೃಹೀತ್ವ ಅಸದ್ಗ್ರಾಹಾನ್ ಪ್ರವರ್ತಂತೆ ಅಶುಚಿವ್ರತಾ. ಇಂತಹ ಕಾಮನೆಗಳು ಅವುಗಳನ್ನು ಪೂರೈಸಿಕೊಳ್ಳಿಕ್ಕೆ ಆಗಲ್ಲ. ಕೃಷ್ಣ ಹೇಳ್ತಾರೆ ದುಷ್ಪೂರಂ ದುಃಖೇನ ಪೂರಣೀಯಂ, ತಮ್ಮ ತಮ್ಮ ಆಸೆಗಳನ್ನು ಪೂರೈಸಿಕೊಳ್ಳಿಕ್ಕೆ ಆಗಲ್ಲ, ಅದು ಮುಗಿದಂತಿಲ್ಲ. ಆಕಾಶದಷ್ಟು ಆಸೆ, ತಥೋಪ್ಯಾಶಾ ಗರೀಯಸಿ ಅಂತ, ಆಸೆ ಬಹಳ ದೊಡ್ಡದು ಅಂತ. ಅಂತಹ ಆಸೆಗಳನ್ನು ಪೂರೈಸಿಕೊಳ್ಳಲಾರದೆ ಅಂತಹ ಆಸೆಗಳ ಬೆನ್ನು ಹತ್ತಿ ಹೋಗ್ತಾರೆ. ಮತ್ತು ದಂಭಮಾನ ಮದಾನ್ವಿತಾ, ಹಿಂದೆ ಬಂತು ದಂಭ ದುರಭಿಮಾನ, ಮದ ಅಹಂಕಾರ, ಬೂಟಾಟಿಕೆ, ಬಿಂಕ. ಮದ ಅಂದರೆ ಸೊಕ್ಕು, ಅಹಂಕಾರ, ಇವುಗಳನ್ನು ಹೊಂದಿ ದಂಭಮಾನ ಮದಾನ್ವಿತಾ ದಂಭಮಾನ ಮದೈ ಯುಕ್ತಾ ಸಂತಹ ಮೋಹಾತ್ ಮಿಥ್ಯಾಜ್ಞಾನ ಸ್ವಭಾವ. ಅದೆಲ್ಲ ಸುಮ್ಮನೆ ಇದೆಲ್ಲ ಸುಳ್ಳು, ಅದೆಲ್ಲ ಸುಮ್ಮನೆ ಯಾವುದಕ್ಕೂ ಹೆದರಬಾರ್ದು, ಎಲ್ಲ ಅನಾಚಾರ ಮಾಡ್ತಾ ಹೋಗಬೇಕು ಎಂಬುದಾಗಿ, ಅದೆಲ್ಲ ಸುಳ್ಳು ಅಂಥೇಳಿ ಏನು ಮಾಡ್ತಾರೆ, ಕ್ಷುದ್ರ ಭೋಗದಲ್ಲಿ ಪ್ರವೃತ್ತರಾಗ್ತಾರೆ. ಮೋಹಾತ್ ಅಂದರೆ ತಿಳಿಗೇಡಿತನದಿಂದ, ಮಿಥ್ಯಾಜ್ಞಾನ ಸ್ವಭಾವಾತ್ ಕುಶಾಸ್ತ್ರಾಭ್ಯಾಸಜನ್ಯ ವಿಪರೀತ ನಿಶ್ಚಯಾತ್ ಅಂತಲೂ ಅರ್ಥ. ಕುಶಾಸ್ತ್ರಗಳನ್ನು ಅಭ್ಯಾಸ ಮಾಡಿ, ಕೆಟ್ಟ ಶಾಸ್ತ್ರಗಳು, ಮನುಷ್ಯನ ದಾರಿ ತಪ್ಪಿಸ್ತಕ್ಕಂತಹ ಶಾಸ್ತ್ರಗಳಿವೆ. ಕಣಿಂಕ ನೀತಿ ಅಂತೊಂದಿದೆ, ದುರ್ಯೋಧನ ಅದನ್ನು ಅರಗಿಸಿಕೊಂಡಿದ್ದ. ಕಣಿಂಕ ನೀತಿ, ಕಣಿಂಕ ಅವನಿಗೆ ಉಪದೇಶ ಮಾಡ್ತಾ ಇದ್ದ, ರಹಸ್ಯವಾಗಿ ಯಾವಾಗಲೂ ಉಪದೇಶ ಮಾಡ್ತಾ ಇದ್ದ ಕಣಿಂಕ. ಯಾರ ತಲೆ ಹೇಗೆ ಹೊಡಿಬೇಕು, ಯಾರ ಮನೆ ಹೇಗೆ ಮುಡಿಬೇಕು, ಯಾರು ಸಂಸಾರ ಹಾಳು ಮಾಡಬೇಕು, ಯಾರ ಆಸ್ತಿ ಲಪಟಾಯಿಸಬೇಕು, ಇದೆಲ್ಲ ಚೆನ್ನಾಗಿ ಕಲಿಸ್ಕೊಡ್ತಾ ಇದ್ದ ಕಣಿಂಕ ದುರ್ಯೋಧನನಿಗೆ. ಅದೆಲ್ಲ ಕುಶಾಸ್ತ್ರ, ಕೆಟ್ಟ ಶಾಸ್ತ್ರ. ಅದರಿಂದ ಬರತಕ್ಕಂತಹ ವಿಪರೀತ ಜ್ಞಾನ, ತಪ್ಪು ಗ್ರಹಿಕೆಗಳು. ಅಂತಹ ಅಸದ್ಗ್ರಹಾನ್ ಗೃಹೀತ್ವ ಅಸದ್ಗ್ರಹಾನ್, ತಪ್ಪು ಗ್ರಹಿಕೆಗಳು, ಅವುಗಳನ್ನೇ ಗೃಹೀತ್ವ ಹಿಡಿದುಕೊಂಡು ಅಶುಚಿವ್ರತಾ ಪ್ರವರ್ತಂತೆ. ಅಶುಚಿವ್ರತ ಅಂದರೆ ಕೆಟ್ಟ ಕಾರ್ಯದಲ್ಲಿ, ಕ್ಷುದ್ರವಾಗಿರತಕ್ಕಂಥ ಭೋಗದಲ್ಲಿ ಪ್ರವೃತ್ತಿ ಮಾಡ್ತಾರೆ ಅಂತ ಶ್ಲೋಕದ ಅಭಿಪ್ರಾಯ. ದುಷ್ಪೂರಂ ದುಃಖೇನ ಪೂರಣೀಯಂ, ಇದನ್ನು ಪೂರೈಸಲಿಕ್ಕೆ ಸಾಧ್ಯನೇ ಇಲ್ಲ. ಅವರ ಆಸೆಗಳನ್ನು ಪೂರೈಸಲಿಕ್ಕೆ ಸಾಧ್ಯ ಇಲ್ಲ. ಎಷ್ಟು ಹಣ ಗಳಿಸಿದರೂ ಇನ್ನೂ ಹಣ ಗಳಿಸಬೇಕು ಅಂತ, ಅದು ಮುಗಿದಂತಲೇ ಇಲ್ಲ. ಅವರ ಆಸೆಗಳ ಪೂರ್ಣ ಆಗೋದೇ ಇಲ್ಲ, ಸಂತೃಪ್ತಿ ಎಂಬುದೇ ಇಲ್ಲ. ಅಂತಹ ದುಷ್ಪೂರಂ ಪೂರೈಸಲಾರದ ಕಾಮಂ ಆಸೆಗಳನ್ನು ಆಶ್ರಿತ್ಯ ಹೊಂದಿ, ಕಾಮಂ ಇಚ್ಛಾಂ ಆಶ್ರಿತ್ಯ ಹೊಂದಿ ದಂಭಮಾನ ಮದೈ ಯುಕ್ತಾ. ದಂಭ ಮಾನ ಮದ, ದಂಭ ಅಂದರೆ ಡಂಬಾಚಾರ, ಬೂಟಾಟಿಕೆ. ಆಮೇಲೆ ಮಾನ ಅಂದರೆ ಅದೇ ದುರಭಿಮಾನ, ತನ್ನಲ್ಲಿ ಯಾವ ಅರ್ಹತೆ ಇರುವುದಿಲ್ಲ, ನಿಜವಾಗಿಯೂ ಏನು ಇಲ್ಲದಿದ್ದರೂ ಕೂಡ ತಾನು ಭಾರಿ ಎಂದು ತೋರಿಸ್ಕೊಳ್ಳೋದು, ಅದಕ್ಕೆ ಮಾನ ಅಂತಾರೆ. ಯೋಗ್ಯತೆ ಇಲ್ಲ, ಬಲ ಇಲ್ಲ, ಜ್ಞಾನ ಇಲ್ಲ, ಏನೂ ಇಲ್ಲ. ಯಾವುದೋ ಒಂದು ಸ್ಥಾನ ಸಿಕ್ಕಿದ ಕೂಡಲೇ ಆ ಸ್ಥಾನದ ಬಲದಿಂದ
ಏನು ಬಿಂಕ ತೋರಿಸೋದು, ನಾನು ಯಾರಿಗೂ ಕಡಿಮೆ ಇಲ್ಲ ಅಂತ, ತನಗೆ ಸಮ ಯಾರೂ ಇಲ್ಲ ಅಂತ. ನೋಡಲಿಕ್ಕೆ ಅವನಲ್ಲಿ ಏನೂ ಇರುವುದಿಲ್ಲ, ಯಾವ ಯೋಗ್ಯತೆ ಇರುವುದಿಲ್ಲ. ಯಾವ ಯೋಗ್ಯತೆ ಇಲ್ಲದೆ ಒಂದು ಸ್ಥಾನವನ್ನು ಅಲಂಕರಿಸಿರ್ತಾನೆ. ಅಂಥವನು ತನಗೆ ಸಮ ಯಾರಿಲ್ಲ ಅಂತ ಬೀಗ್ತಾನೆ. ಅದು ಮಾನ. ಇಲ್ಲದ್ದನ್ನು ತನ್ನಲ್ಲಿ ಆರೋಪಿಸಿಕೊಳ್ಳುವಂಥದ್ದು. ನಾನು ಹಿಂದಿನ ಉಪನ್ಯಾಸದಲ್ಲಿ ಹೇಳಿದೆ, ಆ ಶಿವನ ಕೊರಳಿದ್ದಂತಹ ಹಾವನ್ನು ನೋಡಿ ಷಣ್ಮುಖ ನವಿಲು ಹೇಳತ್ತೆ, ಗರ್ವ ಪಡಬೇಡ, ನೀನಿನಂತಹ ಬಲಿಷ್ಠ ಅಲ್ಲ, ನೀನು ಕೆಳಗಿಳಿದು ಬಂದರೆ ನೀನು ಬದುಕಿರುವುದಿಲ್ಲ. ಹಾವನ್ನು ನವಿಲು ತಿಂದಾಗತ್ತೆ. ನೀನು ಬದುಕಿದ್ದು ಯಾಕೆ ಅಂದರೆ ಶಿವನ ಕಂಠವನ್ನು ಆಶ್ರಯಿಸಿದ್ಯಾ, ಒಂದು ಶ್ರೇಷ್ಠವಾಗಿರ್ತಕ್ಕಂಥ ಸ್ಥಾನವನ್ನು ಗಳಿಸಿದ್ದೀಯಾ, ಬಚಾವಾಗಿದ್ದೀಯಾ. ಆ ಸ್ಥಾನ ಬಲದಿಂದ ನೀನು ಉಬ್ಬಬೇಡ, ನಿನ್ನಲ್ಲಿ ಅಂಥ ಬಲ ಇಲ್ಲ, ಯೋಗ್ಯತೆ ಇಲ್ಲ ಅಂತ ಒಂದು ತಮಾಷೆಗೆ ಹೇಳುವಂಥ ಒಂದು ಸುಭಾಷಿತವನ್ನು ನಾನು ಹಿಂದಿನ ಉಪನ್ಯಾಸದಲ್ಲಿ ಪ್ರಸ್ತುತಪಡಿಸಿದ್ದೆ. ಹಾಗೆ ಯಾವ ಯೋಗ್ಯತೆ ಅರ್ಹತೆ ಇಲ್ಲದೇ ಇದ್ದರೂ ಕೂಡ ಆ ಒಂದು ಸ್ಥಾನವನ್ನು ಗಳಿಸಿ, ಬೇರೆ ಯಾವ ಮಾನದಂಡ ಇಲ್ಲ. ಅವರ ಅಜ್ಜ ಪ್ರಧಾನಿಯಾಗಿದ್ದಂತೆ, ಅವರ ಅಪ್ಪ ಪ್ರಧಾನಿಯಾಗಿದ್ದಂತೆ, ಅವರ ಅಜ್ಜಿ ಪ್ರಧಾನಿಯಾಗಿದ್ದಂತೆ, ಅದಕ್ಕೆ ಇವ ಪ್ರಧಾನಿ ಆಗಬೇಕು ಅಂತ. ಇಂಥ ಆಲೋಚನೆ. ಏನಾದರೂ ಯೋಗ್ಯತೆ ಇದೆಯಾ? ಆದರೂ ಒಂದು ಆ ಸೊಕ್ಕು, ಆ ಬಿಂಕ, ಇನ್ನೊಬ್ಬರನ್ನು, ಎಷ್ಟೋ ರಾಜಕೀಯ ಪಂಡಿತರನ್ನು, ಈ ದೇಶವನ್ನು ಯಶಸ್ವಿಯಾಗಿ ಆಡ್ತಾ ಇರೋರನ್ನು ಅಣಕಿಸುವಂಥದ್ದು, ಛೇಡಿಸುವಂಥದ್ದು, ಟೀಕಿಸುವಂಥದ್ದು, ಇದಕ್ಕೆ ಹೇಳೋದು ಮಾನ ಅಂತ. ದುರಭಿಮಾನ. ಇಲ್ಲ ಸಲ್ಲ, ತನ್ನದಲ್ಲಿ ಆ ಯೋಗ್ಯತೆ ಇಲ್ಲದಿದ್ದರೂ ಕೂಡ ಅದಿದೆ ಅಂತ ತನ್ನಲ್ಲಿ ಆರೋಪಿಸಿಕೊಂಡು ಎಲ್ಲರನ್ನು ತುಚ್ಛೀಕರಿಸುವಂಥದ್ದು, ಇದು ಮಾನ. ಮತ್ತು ಮದ, ಅಹಂಕಾರ. ಅದಿದ್ದಾಗ ಮುಂದೆ ಅಹಂಕಾರ ಬರ್ತದೆ. ಇವುಗಳಿಂದ ಯುಕ್ತ ಕೂಡಿದವರಾಗಿ ಮೋಹಾತ್ ಅಂದರೆ ಮಿಥ್ಯಾಜ್ಞಾನ ಸ್ವಭಾವಾತ್, ಮಿಥ್ಯಾಜ್ಞಾನದ ಸ್ವಭಾವ ಏನದು? ಅದರಿಂದಾಗಿ ಕುಶಾಸ್ತ್ರಾಭ್ಯಾಸವನ್ನು ವಿಪರೀತ ನಿಶ್ಚಯಾನ್ ಗೃಹೀತ್ವ, ಮೋಹದಿಂದಾಗಿ ಏನು ಮಾಡೋದು? ಅಸದ್ಗ್ರಹಾನ್ ಗೃಹೀತ್ವ. ಅಸದ್ಗ್ರಹ, ಗ್ರಹಿಸಬಾರ್ದು ಅದನ್ನು, ಅಂಥದನ್ನು ಗ್ರಹಿಸೋದು. ತಪ್ಪು ಗ್ರಹಿಕೆ ಅಂತಾರಲ್ಲ, ಯಾವುದು? ಈ ಕೆಟ್ಟ ಕೆಟ್ಟ ಶಾಸ್ತ್ರಗಳ, ಕೆಟ್ಟ ಕೆಟ್ಟ ವಿಚಾರಗಳುಂಟಲ್ಲ, ಆ ವಿಚಾರಗಳಲ್ಲಿ ನಿಷ್ಠರಾಗಿ ತಿಳಿಗೇಡುತನದಿಂದ ತಪ್ಪು ಗ್ರಹಿಕೆಗಳನ್ನು ಗ್ರಹಿಸೋದು, ತಪ್ಪಾಗಿ ಗ್ರಹಿಸೋದು, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅಂತಿರಲ್ಲ. ಅಸದ್ಗ್ರಹಾನ್, ಮೋಹವಶಾತ್ ಅಸದ್ಗ್ರಹಾನ್, ತಪ್ಪು ಗ್ರಹಿಕೆಗಳನ್ನು ಹಿಡಿದುಕೊಂಡು ಅಶುಚಿವ್ರತಾ, ಕ್ಷುದ್ರ ಭೋಗದಲ್ಲಿ ಅವರು ಪ್ರವೃತ್ತಿ ಮಾಡ್ತಾರೆ ಅಂತ ಈ ಶ್ಲೋಕದ ಅಭಿಪ್ರಾಯ. ಕ್ಷುದ್ರ ಭೋಗಾಯ ಪ್ರವರ್ತಂತೆ. ಚಿಂತಾಂ ಅಪರಿಮೇಯಾಂ ಚ ಪ್ರಳಯಾಂತಾಂ ಉಪಶ್ರಿತಾಃ ಕಾಮೋಪಭೋಗ ಪರಮಾಃ ಏತಾವತಿ ನಿಶ್ಚಿತಾಃ ಅಂತ ಅವರ ಸ್ವಭಾವವನ್ನೇ ಮತ್ತು ಮುಂದಿನ ಶ್ಲೋಕದಲ್ಲಿ ಕೃಷ್ಣ ನಿರೂಪಣೆ ಮಾಡ್ತಾನೆ. ಹೀಗೆ ಆಸುರಿ ಸ್ವಭಾವದವರ ಪ್ರವೃತ್ತಿಗಳು ಹೇಗಿರ್ತವೆ, ಆ ಆಸುರಿ ಸ್ವಭಾವದ ದುಷ್ಪರಿಣಾಮಗಳೇನು, ಅವನ್ನೆಲ್ಲ ಹೇಳ್ತಾ ಬಂದ. ಇನ್ನು ಮುಂದಿನ ಶ್ಲೋಕದಲ್ಲಿಯೂ ಕೂಡ ಅದೇ ವಿಚಾರಗಳನ್ನು ಹೇಳ್ತಾನೆ. ಅದನ್ನು ಮುಂದಿನ ಪಾಠದಲ್ಲಿ ನೋಡೋಣ ಅಂತ ಹೇಳ್ತಾ ಇವತ್ತಿನ ಪಾಠವನ್ನು ಸಮಾಪ್ತಿಗೊಳಿಸ್ತೇನೆ. ಶ್ರೀಕೃಷ್ಣ ಅರ್ಪಣಮಸ್ತು. ಧನ್ಯವಾದಗಳು.